ಉತ್ತರ ಕೊರಿಯಾ ಎಂಬ ಒಂದು ಹೆಸರನ್ನ ಕೇಳಿದ ಕೂಡಲೇ ಪ್ರಪಂಚದಾದ್ಯಂತದ ಜನರ ಮನಸ್ಸಿನಲ್ಲಿ ಒಂದೇ ಒಂದು ರೂಪ ತಟ್ಟುತ್ತದೆ. ಅದು ಕಿಮ್ ಜಾಂಗ್ ಉನ್ ಒಬ್ಬ ವ್ಯಕ್ತಿಯಾಗಿ. ಅವನು ತನ್ನ ವಿಚಿತ್ರವಾದ, ಕ್ರೂರವಾದ ಸ್ವಭಾವಕ್ಕೆ ಹೆಸರಾಗಿದ್ದಾನೆ. ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರಗಳು ಕೂಡ ಅವನಿಗೆ ಎದುರಾಗುವ ಮುನ್ನ 9-10 ಬಾರಿ ಯೋಚಿಸುತ್ತವೆ. ಇದಕ್ಕೆ ಕಾರಣ ಅವನ ಮಿಸೈಲ್ಗಳಲ್ಲ, ಬದಲಿಗೆ ಅವನ ಸ್ವಭಾವ. ಅವನಲ್ಲಿರುವ ಆ ಕ್ರೂರತೆ ಯಾವ ಮಟ್ಟಕ್ಕೂ ಇಳಿಯುವುದಕ್ಕೆ ಅವನನ್ನ ತಡೆಯಲಾರದು. ಆದರೆ ಕಿಮ್ ಜಾಂಗ್ ಉನ್ ಬಗ್ಗೆ ತಿಳಿಯುವ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ. ಇನ್ನೊಂದೆಡೆ ಅದೇ ದೇಶದ ಜನರು ಹಸಿವಿನಿಂದ ಬಳಲುತ್ತಿದ್ದಾರೆ. ಅವರ ಸ್ಥಿತಿಯ ದಯನೀಯತೆ ಎಂತಹದ್ದೆಂದರೆ ಇಲಿಗಳನ್ನ, ಹಾವುಗಳನ್ನ, ಕೀಟಗಳನ್ನ ತಿನ್ನುವಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದಾರೆ. ಒಂದೆಡೆ ರಾಜನಂತೆ ಜೀವಿಸುವ ಕಿಮ್ ತನ್ನ ಐಷಾರಾಮದ ಜೀವನದಲ್ಲಿ ಮುಳುಗಿದ್ದಾನೆ. ಆದರೆ ಇನ್ನೊಂದೆಡೆ ಅವನ ಜನರು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ವಿಷವನ್ನೇ ನುಂಗುತ್ತಿದ್ದಾರೆ. ಆದರೂ ಕಿಮ್ಗೆ ಇದೆಲ್ಲವೂ ಲೆಕ್ಕಕ್ಕಿಲ್ಲ. ಏಕೆಂದರೆ ಅವನ ದೃಷ್ಟಿಯಲ್ಲಿ ಜೀವನವೆಂದರೆ ಕೇವಲ ಐಷಾರಾಮ, ತಿರುಗಾಟ, ಆನಂದವಷ್ಟೇ. ರಾಜ ತನ್ನ ಸುಖದಲ್ಲಿ ಮುಳುಗಿದಾಗ ರಾಜ್ಯ ಕಷ್ಟದಲ್ಲಿ ಮುಳುಗುತ್ತದೆ ಎಂಬ ಗಾದೆ ಅವನ ಜೀವನಕ್ಕೆ ಒಪ್ಪವಾಗಿ ಹೊಂದಿಕೊಳ್ಳುತ್ತದೆ. ಈ ಬಗ್ಗೆ ವಿವರವಾಗಿ ಹೇಳಬೇಕೆಂದರೆ ಕಿಮ್ ಜಾಂಗ್ ಉನ್ನ 24 ಗಂಟೆಗಳು ಹೇಗೆ ಕಳೆಯುತ್ತವೆ, ಅವನ ಐಷಾರಾಮಿ ಜೀವನಕ್ಕಾಗಿ ಉತ್ತರ ಕೊರಿಯಾದ ಜನರ ಕೋಟ್ಯಂತರ ರೂಪಾಯಿಗಳು ಪ್ರತಿದಿನ ಹೇಗೆ ವ್ಯರ್ಥವಾಗುತ್ತವೆ ಎಂಬುದನ್ನ ಈಗ ನಿಮಗೆ ತಿಳಿಸುತ್ತೇನೆ. ಹೌದು, ನೀವು ಸರಿಯಾಗಿಯೇ ಕೇಳಿದಿರಿ. ಒಂದೇ ದಿನದಲ್ಲಿ ಕೋಟ್ಯಂತರ ರೂಪಾಯಿಗಳು ಅಲ್ಲಿ ವ್ಯರ್ಥವಾಗುತ್ತಿವೆ. ಐಷಾರಾಮದ ಬಗ್ಗೆ ಮಾತನಾಡುವಾಗ ಒಂದು ವೇಳೆ ನೀವು ಉತ್ತರ ಕೊರಿಯಾದ ಪ್ರೆಷರ್ ಸ್ಕ್ವಾಡ್ ಬಗ್ಗೆ ಕೇಳಿರಬಹುದು. ಕೇಳಿರದಿದ್ದರೆ ಚಿಂತೆ ಇಲ್ಲ, ಈ ದಿನ ನಾವು ಅದರ ಬಗ್ಗೆಯೂ ಮಾತನಾಡಲಿದ್ದೇವೆ. ಈ ವ್ಯವಸ್ಥೆಯ ಬಗ್ಗೆ ಕೇಳಿದರೆ ನೀವು ಒಮ್ಮೆ ಶಾಕ್ ಆಗುತ್ತೀರಿ. ಕಿಮ್ ಜಾಂಗ್ ಉನ್ನ ದಿನ ಬೆಳಗ್ಗೆ ಸೂರ್ಯೋದಯದೊಂದಿಗೆ ಶುರುವಾಗುವುದಿಲ್ಲ. ಬದಲಿಗೆ ಯುರೋಪ್ನಿಂದ ಆಮದು ಮಾಡಿಕೊಂಡ ಐಷಾರಾಮಿ ಬೆಡ್ಗಳು ಮತ್ತು ಇತರ ಸೌಕರ್ಯಗಳೊಂದಿಗೆ ದಿನ ಆರಂಭವಾಗುತ್ತದೆ. ಅವನು ಮಲಗುವ ಬೆಡ್ ಯಾವುದೋ ಸಾಮಾನ್ಯ ಫರ್ನಿಚರ್ ಅಂಗಡಿಯಿಂದ ತಂದದ್ದಲ್ಲ. ಅದನ್ನ ವಿಶೇಷವಾದ ಮರದಿಂದ ಬೇರೆ ದೇಶಗಳಲ್ಲಿ ತಯಾರಿಸಲಾಗಿದೆ. ಇನ್ನು ಅದರ ಮೇಲೆ ಬಳಸುವ ಬೆಡ್ಶೀಟ್ಗಳು, ಕವರ್ಗಳಿಗೆ ಸಾವಿರಾರು ಡಾಲರ್ಗಳಷ್ಟು ಖರ್ಚಾಗುತ್ತದೆ. ಅಲ್ಲಿ ಸಾಮಾನ್ಯ ಜನರು ಪ್ರತಿ ರಾತ್ರಿ ಮಲಗಲು ಎಷ್ಟೊಂದು ಕಷ್ಟಪಡುತ್ತಿದ್ದರೆ, ಇಲ್ಲಿ ಕಿಮ್ ತನ್ನ ಐಷಾರಾಮಿ ಬೆಡ್ನ ಮೇಲೆ ಶಾಂತವಾಗಿ, ಸುಖವಾಗಿ ನಿದ್ರೆ ಮಾಡುತ್ತಾನೆ. ಈ ವಿಷಯಗಳನ್ನ ಕೇಳಿದಾಗ ಅರೆ, ಇವನು ಯಾವ ಸಿನಿಮಾದ ವಿಲನ್ ತರಹ ಇದ್ದಾನೆ ಎಂದು ನಿಮ್ಗೆ ಅನ್ನಿಸಬಹುದು. ಆದರೆ ಇದು ಸಿನಿಮಾದ ಕಥೆಯಲ್ಲ, ಇದು ನಿಜ ಜೀವನದ ವ್ಯಕ್ತಿಯ ಕತೆ. ಅವನ ಹೆಸರು ಕಿಮ್ ಜಾಂಗ್ ಉನ್. ಅಲ್ಲಿ ಸಾಮಾನ್ಯ ಜನರು ಸಣ್ಣ ಅಲಾರಂ ಸದ್ದಿಗೆ ಒದ್ದಾಡಿಕೊಂಡು ಇದ್ದರೆ, ಉತ್ತರ ಕೊರಿಯಾದ ಒಡೆಯನಾದ ಕಿಮ್ ಜಾಂಗ್ ಉನ್ನ ಎದುರಿಗೆ 2 ಸುಂದರ ಹುಡುಗಿಯರು ನಿಂತಿರುತ್ತಾರೆ. ಅವರ ಕೆಲಸವೇನೆಂದರೆ ಬಾಸ್ ಎದ್ದು ಕಣ್ಣು ತೆರೆಯುವ ಮುನ್ನ ಕೋಣೆಯಲ್ಲಿ ನಿಂತಿರುವುದು ಮತ್ತು ಅವನ ಕಣ್ಣು ತೆರೆದ ಕೂಡಲೇ ಮಂದಹಾಸದೊಂದಿಗೆ ಗುಡ್ ಮಾರ್ನಿಂಗ್ ಎಂದು ಹೇಳುವುದು. ಆ ತರ್ವಾತವೇ ದಿನದ ನಿಜವಾದ ಆನಂದ ಶುರುವಾಗುತ್ತದೆ. ಕಿಮ್ ಬೆಡ್ನಿಂದ ಇಳಿಯುವಾಗ ಅವನು ಕಾಲಿಗೆ ಧರಿಸುವ ಚಪ್ಪಲಿಗಳು ಸಾಮಾನ್ಯವಾದವುಗಳಲ್ಲ. ಅವು ಅರೇಬಿಯಾದಿಂದ ಆಮದು ಮಾಡಿಕೊಂಡ ವಿಶೇಷ ಬೆಲ್ಗಾ ಸ್ಟೈಲ್ನ ಸೂಪರ್ ಪ್ರೀಮಿಯಂ ಚಪ್ಪಲಿಗಳು. ವಿಶೇಷವಾದ ವಿಷಯವೇನೆಂದರೆ ಆ ಚಪ್ಪಲಿಗಳನ್ನ ಕೂಡ ಆ ಹುಡುಗಿಯರೇ ತೊಡಿಸುತ್ತಾರೆ. ಈ ಚಪ್ಪಲಿಗಳ ಬೆಲೆ ಕೇಳಿದರೆ ನೀವು ಒಮ್ಮೆ ಶಾಕ್ ಆಗುತ್ತೀರಿ. ಸಾಮಾನ್ಯ ಬೆಲ್ಗಾ ಚಪ್ಪಲಿಯ ಬೆಲೆ 10,000ದಿಂದ 15,000 ರೂಪಾಯಿಗಳಿರಬಹುದು. ಆದರೆ ಕಿಂಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಚಪ್ಪಲಿಗಳ ಬೆಲೆ 20 ಲಕ್ಷ ರೂಪಾಯಿಗಳವರೆಗೂ ಇರಬಹುದು. 20 ಲಕ್ಷ ರೂಪಾಯಿಗಳು ಕೇವಲ ಒಂದು ಜೊತೆ ಚಪ್ಪಲಿಗೆ, ಅದು ಕೂಡ ಬೆಳಗ್ಗೆ ಮಾತ್ರ ಧರಿಸಲು. ಒಂದು ವೇಳೆ ನೀವು ಯೋಚಿಸುತ್ತಿರಬಹುದು, ಚಪ್ಪಲಿಗಳನ್ನ ಆ ಹುಡುಗಿಯರೇ ಏಕೆ ತೊಡಿಸುತ್ತಾರೆ ಎಂದು. ಇದಕ್ಕೆ ಒಂದು ಸಣ್ಣ ಕಥೆಯಿದೆ, ಕೇಳಿ. ಒಂದು ಕಾಲದಲ್ಲಿ ಈ ಕೆಲಸಕ್ಕೆ ಹುಡುಗರನ್ನ ನೇಮಿಸಲಾಗಿತ್ತು. ಆದರೆ ಒಂದು ದಿನ ಒಬ್ಬ ಹುಡುಗ ತಪ್ಪಾಗಿ ಚಪ್ಪಲಿಗಳನ್ನ ತಲೆಕೆಳಗಾಗಿ ತೊಡಿಸಿಬಿಟ್ಟ. ಕೂಡಲೇ ಕಿಮ್ಗೆ ಕೋಪ ಆಕಾಶವನ್ನೇ ತಾಕಿತು. ಅವನು ಆ ಕ್ಷಣವೇ ಆ ಹುಡುಗರನ್ನ ತನ್ನ ಕೋಣೆಯಿಂದ ಹೊರಗೆ ಕಳುಹಿಸಿದ. ಅಷ್ಟೇ ಅಲ್ಲ, ಮರುದಿನದಿಂದ ಆ ಹುಡುಗರು ಎಲ್ಲಿಯೂ ಕಾಣಿಸಲಿಲ್ಲ. ಸರ್ಕಾರದ ದಾಖಲೆಗಳಲ್ಲಿಯೂ ಅವರ ಜಾಡು ಕಾಣಿಸಿಲ್ಲ.
ಉತ್ತರ ಕೊರಿಯಾದಲ್ಲಿ ಯಾವುದೇ ತಪ್ಪನ್ನ ಕ್ಷಮಿಸಲಾಗುವುದಿಲ್ಲ ಎಂಬುದು ಆ ದಿನ ಸಾಬೀತಾಯಿತು. ಪುರಾಣ ಕಾಲದ ರಾಜರ ಕತೆಗಳನ್ನ ನೀವು ಕೇಳಿರಬಹುದು. ಅವರ ರಾಜಭವನಗಳಲ್ಲಿ ಒಂದು ಪ್ರತ್ಯೇಕ ಸ್ಥಳವನ್ನ ಅಂತಃಪುರ ಎಂದು ಕರೆಯುತ್ತಿದ್ದರು. ಅಲ್ಲಿ ಹಲವಾರು ಹುಡುಗಿಯರನ್ನ ಇಡಲಾಗುತ್ತಿತ್ತು. ರಾಜನಿಗೆ ಯಾವಾಗ ಬೇಕಾದರೂ ಯಾರನ್ನಾದರೂ ತನ್ನ ಬಳಿಗೆ ಕರೆಸಿಕೊಳ್ಳುತ್ತಿದ್ದ. ಆ ಹುಡುಗಿಯ ಒಪ್ಪಿಗೆ ಇಲ್ಲದಿದ್ದರೂ ಸಾಮಾನ್ಯ ವ್ಯಕ್ತಿಯ ಊಹೆಗೂ ಮೀರಿದ ಕೆಲಸಗಳನ್ನ ಆಕೆ ಭರಿಸಬೇಕಾಗಿತ್ತು. ಈ ವಿಷಯಗಳು ಈಗ ಇತಿಹಾಸದ ಪುಟಗಳಲ್ಲಿ ಉಳಿದಿವೆ. ಆದರೆ ದುರದೃಷ್ಟವಶಾತ್ ಕೆಲವು ಕಡೆ ಈ ಇತಿಹಾಸ ಇನ್ನೂ ನಿಂತಿಲ್ಲ. ಇದಕ್ಕೆ ಅತ್ಯಂತ ಭಯಾನಕ ಉದಾಹರಣೆಯೇ ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉನ್. 21ನೇ ಶತಮಾನದಲ್ಲಿ ನಾವು ಎಷ್ಟೋ ಮುಂದುವರೆದಿದ್ದೇವೆ. ಆದರೆ ಕಿಮ್ ಜಾಂಗ್ ಉನ್ ಇನ್ನೂ ಬೇರೆಯೇ ಯುಗದಲ್ಲಿ ಬದುಕುತ್ತಿದ್ದಾನೆ. ಅವನ ಆನಂದಕ್ಕಾಗಿ ಒಂದು ರಹಸ್ಯ ತಂಡವನ್ನೇ ರಚಿಸಲಾಗಿದೆ. ಅದನ್ನ ಪ್ಲೆಷರ್ ಸ್ಕ್ವಾಡ್ ಎಂದು ಕರೆಯುತ್ತಾರೆ. ಇದು ಕೇವಲ ಒಂದು ವದಂತಿಯಲ್ಲ, ಬದಲಿಗೆ ಒಮ್ಮೆ ಅವನ ರಾಜಭವನದ ಭದ್ರತೆಗೆ ನಿಯೋಜಿತರಾಗಿದ್ದವರಿಂದ ಬಯಲಿಗೆ ಬಂದ ಸತ್ಯ. ಈ ತಂಡಕ್ಕೆ ಆಯ್ಕೆಯಾಗುವ ಹುಡುಗಿಯರ ವಯಸ್ಸನ್ನ ಕೇಳಿದರೆ ನಿಮ್ಮ ಮನಸ್ಸು ಕಂಗೆಡುತ್ತದೆ. ಈ ಹುಡುಗಿಯರಿಗೆ ಒಡೆಯನಿಗೆ ಸೇವೆ ಸಲ್ಲಿಸಲು ವಿಶೇಷ ತರಬೇತಿಯನ್ನು ನೀಡಲಾಗುತ್ತದೆ. ಕಿಮ್ಗೆ ಯಾವಾಗ ಬೇಕಾದರೂ ಯಾರನ್ನಾದರೂ ತನ್ನ ಬಳಿಗೆ ಕರೆಸಿಕೊಳ್ಳಬಹುದು. ಒಮ್ಮೆ ಆಯ್ಕೆಯಾದರೆ ಆ ಹುಡುಗಿಯ ಜೀವನ ಎಂದಿಗೂ ಸಾಮಾನ್ಯವಾಗಿರುವುದಿಲ್ಲ. ನಿನ್ನನ್ನು ಕರೆದಿದ್ದಾರೆ ಎಂಬ ಮಾತು ಕೇಳಿದ ಕೂಡಲೇ ಆಕೆಯ ಪ್ರಪಂಚವೇ ನಿಂತು ಬಿಡುತ್ತದೆ. ಏಕೆಂದರೆ ಆ ರಾತ್ರಿಯು ಆಕೆಯ ಜೀವನದ ಅತ್ಯಂತ ದೀರ್ಘವಾದ ಭಯಾನಕವಾದ ರಾತ್ರಿಯಾಗಬಹುದೆಂಬುದು ಆಕೆಗೂ ತಿಳಿದಿರುತ್ತದೆ. ಆದರೆ ಈ ಸಮಸ್ಯೆ ಕೇವಲ ಆ ಹುಡುಗಿಗೆ ಮಾತ್ರ ಸೀಮಿತವಲ್ಲ. ಒಡೆಯನಿಗೆ ಏನಾದರೂ ಸ್ವಲ್ಪವೂ ಇಷ್ಟವಾಗದಿದ್ದರೆ ಆಕೆಯ ಜೀವನವಷ್ಟೇ ಅಲ್ಲ, ಆಕೆಯ ಕುಟುಂಬವೇ ಕಾಣೆಯಾಗುತ್ತದೆ. ಉತ್ತರ ಕೊರಿಯಾದಲ್ಲಿ ಅಧಿಕಾರವನ್ನ ವಿರೋಧಿಸುವುದೆಂದರೆ ನಿಮ್ಮ ಇಡೀ ಜೀವನವನ್ನೇ ಕಳೆದುಕೊಳ್ಳುವುದು. ಈಗ ಒಮ್ಮೆ ಊಹಿಸಿಕೊಳ್ಳಿ, ಒಬ್ಬ ಸೈನಿಕ ಈ ವಿಷಯಗಳನ್ನ ಪ್ರಪಂಚಕ್ಕೆ ತಿಳಿಸಲು ಪ್ರಯತ್ನಿಸಿದರೆ ಈ ಒಡೆಯನು ಏನು ಮಾಡಬಹುದು? ಆ ಸೈನಿಕನನ್ನ ಹಿಡಿದು ರಾಜಭವನದ ಮೀನಿನ ಟ್ಯಾಂಕ್ನೊಳಗೆ ಸಾರ್ಕ್ ಮೀನುಗಳ ನಡುವೆ ಎಸೆಯುತ್ತಾನೆ ಎಂದು ಹೇಳಲಾಗುತ್ತದೆ. ಹೌದು, ಒಬ್ಬ ಜೀವಂತ ವ್ಯಕ್ತಿಯನ್ನ ಸಿನಿಮಾದ ವಿಲನ್ ತರಹ ಸಾರ್ಕ್ ಮೀನುಗಳ ಮುಂದೆ ಎಸೆಯುವಂತೆ ಮಾಡುತ್ತಾನೆ. ಆದರೆ ಇದು ಸಿನಿಮಾದ ಕಥೆಯಲ್ಲ, ಇದು ನಿಜವಾದ ಜೀವನ. ಇದನ್ನ ಮಾಡಿದವನು ಕಿಮ್ ಜಾಂಗ್ ಉನ್. ಕಿಮ್ ಜಾಂಗ್ ಉನ್ನ ಜೀವನವನ್ನ ಒಂದೇ ವಾಕ್ಯದಲ್ಲಿ ಹೇಳಬೇಕೆಂದರೆ ರಾಜನಂತಹ ಐಷಾರಾಮಿ ಜೀವನಕ್ಕಾಗಿ ದೇವರೇ ಕೂಡ ಅವನ ನಿರ್ಧಾರಕ್ಕೆ ತಲೆಯಾಡಿಸುತ್ತಾನೆ. ಅವನ ಐಷಾರಾಮಿ ರಾಜಭವನದಲ್ಲಿ ಕೆಲಸ ಮಾಡುವ ಹುಡುಗಿಯರು ಕೇವಲ ಅಲಂಕಾರಕ್ಕೆ ಮಾತ್ರವಲ್ಲ, ಬದಲಿಗೆ ಒಂದು ವಿಶೇಷ ಉದ್ದೇಶಕ್ಕಾಗಿ ನೇಮಕವಾಗಿದ್ದಾರೆ. ಕಿಮ್ನ ಪ್ರತಿ ಮೂಡ್, ಪ್ರತಿ ಆಸೆ, ಪ್ರತಿ ಕ್ಷಣದ ಭಾಗವಾಗಲು ಮಾತ್ರ. ಬೆಳಗ್ಗೆ ಅವನು ಸರಳವಾಗಿ ಸ್ನಾನ ಮಾಡುತ್ತಾನೆ. ಆದರೆ ಮೂಡ್ ಚೆನ್ನಾಗಿದ್ದರೆ ಅವನ ಜೊತೆ ಸ್ನಾನ ಮಾಡಲು ಹುಡುಗಿಯರಿಗೆ ಕರ್ತವ್ಯವಿರುತ್ತದೆ. ಅವರು ಅವನಿಗೆ ಸ್ನಾನ ಮಾಡಿಸಿ ಮೃದುವಾದ ಟವಲ್ನಿಂದ ಒರೆಸಿ ಒಡದಾಟಕ್ಕೆ ಸಿದ್ಧವಾಗುವ ಸಮಯ ಬಂದಿರುತ್ತದೆ. ಹೌದು, ಅವನು ಧರಿಸುವ ಬಟ್ಟೆಗಳು ಸಾಮಾನ್ಯವಾದವುಗಳಲ್ಲ. ಪ್ರತಿದಿನ ವಿಶೇಷವಾದ ಬಟ್ಟೆಗಳನ್ನ ವೃತ್ತಿಪರ ವಿನ್ಯಾಸಕಾರರು ವಿನ್ಯಾಸಗೊಳಿಸುತ್ತಾರೆ. ಆ ಬಟ್ಟೆಗಳನ್ನ ಧರಿಸಿಸುವ ಕೆಲಸವು ಆ ಹುಡುಗಿಯರದ್ದೇ. ಆ ತರ್ವಾತ ಕಿಮ್ ತನ್ನ ತಿನಿಸಿಗೆ ಹೋಗುತ್ತಾನೆ. ಈಜಿಪ್ಟ್ನಿಂದ ಆಮದು ಮಾಡಿಕೊಂಡ ಒಂದು ಅದ್ಭುತವಾದ ಡೈನಿಂಗ್ ಟೇಬಲ್ ಅವನಿಗಾಗಿ ಕಾಯುತ್ತಿರುತ್ತದೆ. ಅದರ ಮೇಲೆ ಅವನ ರಾಜಕೀಯ ಅಭಿರುಚಿಯ ಭಾಗವಾಗಿ ಮಿಂಚುವ ಪ್ಲಾಟಿನಂ ತಟ್ಟೆಗಳಿರುತ್ತವೆ. ತಿನಿಸಿನಲ್ಲಿ ಅವನು ಸಾಮಾನ್ಯವಾಗಿ ಕಾಯಿಸಿದ ಮೊಟ್ಟೆಗಳು, ವಿಶೇಷವಾಗಿ ಗ್ರಿಲ್ ಮಾಡಿದ ಮೀನು, ತಾಜಾ ಜ್ಯೂಸ್ ತೆಗೆದುಕೊಳ್ಳುತ್ತಾನೆ. ಮಧ್ಯಾಹ್ನದ ಊಟದ ಸಮಯ ಬಂದಾಗ ಅವನಿಗಾಗಿ ವಿಶೇಷ ಆಹಾರವನ್ನ ತಯಾರಿಸಿರುತ್ತಾರೆ. ಲಘು ಆಹಾರ, ಒಣಗಿದ ಹಣ್ಣುಗಳು, ಆರೋಗ್ಯಕ್ಕೆ ಒಳ್ಳೆಯ ಆಹಾರ ಮತ್ತು ಒಂದು ವಿಶೇಷ ಚಾಕೊಲೇಟ್ ಅವನ ಮೆನುವಿನಲ್ಲಿರುತ್ತದೆ. ಎಲ್ಲವೂ ಅವನ ಮೂಡ್ಗೆ ತಕ್ಕಂತೆ ನಿರ್ಧರಿಸಲ್ಪಡುತ್ತದೆ. ಊಟ ಮುಗಿದ ತಕ್ಷಣ ಕನಿಷ್ಠ 2 ರಿಂದ 3 ಗಂಟೆಗಳ ಕಾಲ ನಿದ್ರೆ ಮಾಡುವುದು ಅವನ ದೈನಂದಿನ ದಿನಚರಿಯ ಒಂದು ಭಾಗ. ಒಂದು ವೇಳೆ ಆ ಸಮಯದಲ್ಲಿ ಯಾರಾದರೂ ತೊಂದರೆ ಕೊಟ್ಟರೆ ಅವನಿಗೆ ತೀವ್ರವಾದ ಶಿಕ್ಷೆಯೇ ಖಾಯಂ. ಸಂಜೆಯ ನಿದ್ರೆಯಿಂದ ಎದ್ದ ತಕ್ಷಣ ಮತ್ತೆ ಒಂದು ವೇಳಾಪಟ್ಟಿ ಶುರುವಾಗುತ್ತದೆ. ಕೆಲವು ಅಧಿಕೃತ ಸಭೆಗಳು, ಕಾರ್ಯಕ್ರಮಗಳು ಮತ್ತು ಕೆಲವೊಮ್ಮೆ ವಿಶೇಷ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು. ಆದರೆ ಇವೆಲ್ಲವೂ ಒಂದು ವೇಳಾಪಟ್ಟಿಯ ಭಾಗವಷ್ಟೇ, ಏಕೆಂದರೆ
ಒಂದು ವೇಳೆ ಅವನು ದಾರಿಯಲ್ಲಿ, ಒಂದು ಕಾರ್ಯಕ್ರಮದಲ್ಲಿ ಅಥವಾ ಯಾವುದೇ ವಿಡಿಯೋ ದೃಶ್ಯದಲ್ಲಿ ಒಬ್ಬ ಹುಡುಗಿಯನ್ನ ಇಷ್ಟಪಟ್ಟರೆ ಕಥೆ ಒಂದು ತಿರುವು ತೆಗೆದುಕೊಳ್ಳುತ್ತದೆ. ಆ ತಕ್ಷಣ ಒಂದೇ ಒಂದು ಗುರಿಯಿರುತ್ತದೆ. ಆ ಹುಡುಗಿಯನ್ನ ರಾಜಭವನಕ್ಕೆ ಕರೆತರಬೇಕು. ಮೊದಲಿಗೆ ಕಿಮ್ ತನ್ನ ಅಧಿಕಾರಿಗಳಿಗೆ ಸಂಕೇತ ನೀಡುತ್ತಾನೆ. ಆ ತಕ್ಷಣ ಆಕೆಯ ಕುರಿತಾದ ಎಲ್ಲ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತದೆ. ಆಕೆಯ ಕುಟುಂಬದ ಬಗ್ಗೆ, ಆ ತರ್ವಾತ ಸರ್ಕಾರಿ ಕೆಲಸದ ಆಕರ್ ನೀಡಲಾಗುತ್ತದೆ. ಆ ತರ್ವಾತ ಕೆಲವು ಷರತ್ತುಗಳನ್ನ ತೋರಿಸಿ ಕಿಮ್ ಜಾಂಗ್ ಉನ್ನ ಜೊತೆಗೆ ಕೆಲಸ ಮಾಡಲು ಕರೆಯಲಾಗುತ್ತದೆ. ಒಮ್ಮೆ ಆಕೆ ರಾಜಭವನಕ್ಕೆ ಬಂದರೆ ಉಳಿದ ಕಥೆಯನ್ನ ಹೇಳಬೇಕಾದ ಅವಶ್ಯಕತೆಯಿಲ್ಲ. ಉತ್ತರ ಕೊರಿಯಾದಲ್ಲಿ ಕಿಮ್ ಜಾಂಗ್ ಉನ್ನ ಒಬ್ಬ ನಾಯಕನಾಗಿ ಮಾತ್ರವಲ್ಲ, ಒಬ್ಬ ಜೀವಂತ ದೇವರಂತೆಯೂ ಗೌರವಿಸಲಾಗುತ್ತದೆ. ಅವನ ಜನರ ಮನಸ್ಸಿನಲ್ಲಿ ಅವನು ಹೇಳಿದ್ದು ಆದೇಶವಲ್ಲ, ಒಂದು ವರವೆಂಬ ಭಾವನೆ ಆಳವಾಗಿ ಬೇರೂರಿದೆ. ಅವನ ಸಂತೋಷವೇ ದೇಶದ ಅತಿ ದೊಡ್ಡ ಜವಾಬ್ದಾರಿಯೆಂದು ಜನರು ನಂಬುತ್ತಾರೆ. ಆದರೆ ಹುಡುಗಿಯರ ವಿಷಯಕ್ಕೆ ಬಂದರೆ ಪರಿಸ್ಥಿತಿ ಸಂಪೂರ್ಣವಾಗಿ ಬೇರೆಯೇ ಇರುತ್ತದೆ. ಅವರಿಗೆ ಕಿಮ್ ಜಾಂಗ್ ಉನ್ನ ಸಂತೋಷವೆಂಬುದು ಒಂದು ಘೋಷಿತವಾಗದ ಆದೇಶದಂತೆ. ಅದನ್ನ ಇಲ್ಲ ಎಂದು ಹೇಳುವುದು ಅಸಾಧ್ಯ ಮತ್ತು ಸುರಕ್ಷಿತವೂ ಅಲ್ಲ. ಅಲ್ಲಿನ ಸಮಾಜದಲ್ಲಿ ದೇಶದ ನಾಯಕನು ಯಾರನ್ನಾದರೂ ತನ್ನ ಬಳಿಗೆ ಕರೆದರೆ ಅದು ಹೆಮ್ಮೆಯ ವಿಷಯವೆಂದು ಪ್ರಶ್ನೆ ಕೇಳಲು ಕಾರಣವಲ್ಲವೆಂಬ ಭಾವನೆ ಆಳವಾಗಿ ಹರಡಿದೆ. ಆದರೆ ಸತ್ಯವೇನೆಂದರೆ ಈ ಹೆಮ್ಮೆಯ ಹಿಂದೆ ಒಂದು ಕತ್ತಲೆ ಇದೆ. ಒಬ್ಬ ಸಾಮಾನ್ಯ ವ್ಯಕ್ತಿಯ ಊಹೆಗೂ ಮೀರಿದ ಒತ್ತಡವಿದೆ. ಒಂದು ಹುಡುಗಿಗೆ ಕಿಮ್ ಜಾಂಗ್ ಉನ್ನ ಬಳಿಗೆ ಬರಲು ಆದೇಶ ಬಂದರೆ, ಆಕೆ ಇಲ್ಲ ಎಂದರೆ ಬಹುಶಃ ಅದು ಆಕೆಯ ಕೊನೆಯ ಮಾತಾಗಬಹುದು. ಇಲ್ಲ ಎಂದು ಹೇಳುವುದೆಂದರೆ ಕೇವಲ ಒಂದು ಕೆಲಸವನ್ನ ತಿರಸ್ಕರಿಸುವುದಷ್ಟೇ ಅಲ್ಲ, ಆಕೆಯ ಇಡೀ ಜೀವನವನ್ನೇ ತಿರಸ್ಕರಿಸುವಂತೆ. ಅದಕ್ಕಾಗಿಯೇ ಅಲ್ಲಿ ಇಲ್ಲ ಎಂಬ ಆಯ್ಕೆಯೇ ಇಲ್ಲ. ಈ ಎಲ್ಲ ವಿಷಯಗಳು ಆ ಹುಡುಗಿಯರಿಗೆ ಗೊತ್ತಿರುತ್ತದೆ. ಆದರೂ ಅವರು ಸಂಪೂರ್ಣವಾಗಿ ಮೌನವಾಗಿರುತ್ತಾರೆ. ಏಕೆಂದರೆ ಅಲ್ಲಿ ಮಾತನಾಡಿದರೆ ಅವರು ಕಳೆದುಕೊಳ್ಳಬೇಕಾದದ್ದು ತುಂಬಾ ಮೌಲ್ಯಯುತವಾದದ್ದು. ಅದಕ್ಕಾಗಿಯೇ ಅವರೆಲ್ಲರೂ ಮೌನವಾಗಿರಲೇ ಒಳ್ಳೆಯದೆಂದು ಭಾವಿಸುತ್ತಾರೆ. ಈ ಕತೆ ಕೇವಲ ಅಧಿಕಾರದ ಬಗ್ಗೆ ಮಾತ್ರವಲ್ಲ, ಮಾನವೀಯತೆಗೆ ವಿರುದ್ಧವಾದ ಆಲೋಚನೆಯ ಬಗ್ಗೆಯೂ ಆಗಿದೆ. ಒಂದೆಡೆ ದೇಶ ಆರ್ಥಿಕ ಸಂಕಷ್ಟದ ತೊಟ್ಟಿಯಲ್ಲಿ ಕುಳಿತಿರುವಾಗ, ಇನ್ನೊಂದೆಡೆ ಕಿಮ್ ಜಾಂಗ್ ಉನ್ನ ಜೀವನವು ಪ್ರಪಂಚದ ಅತಿ ಶ್ರೀಮಂತರ ಐಷಾರಾಮಿ ಜೀವನದೊಂದಿಗೆ ಸ್ಪರ್ಧಿಸುತ್ತಿದೆ. ಉತ್ತರ ಕೊರಿಯಾದ ನಿಜವಾದ ಆರ್ಥಿಕ ಮೂಲವೇನು? ಸಾಮಾನ್ಯ ಉತ್ತರವೆಂದರೆ ಏನೂ ಕಾನೂನುಬದ್ಧವಲ್ಲ. ಚೀನಾದ ಮಾಧ್ಯಮಗಳ ಪ್ರಕಾರ ಉತ್ತರ ಕೊರಿಯಾವು ವಿಶ್ವಾದ್ಯಂತ ರಹಸ್ಯವಾಗಿ ಕಾರ್ಯನಿರ್ವಹಿಸುವ ಕಳ್ಳಸಾಗಣಿಕೆ ಜಾಲವನ್ನ ನಡೆಸುತ್ತದೆ. ಶಸ್ತ್ರಾಸ್ತ್ರ ವ್ಯಾಪಾರ, ಮಾದಕ ವಸ್ತುಗಳ ಅಂತಾರಾಷ್ಟ್ರೀಯ ಪೂರೈಕೆ ಮತ್ತು ಕೆಲವು ರಹಸ್ಯ ತಾಂತ್ರಿಕ ವ್ಯವಹಾರಗಳು, ಇವೆಲ್ಲವೂ ಕಿಮ್ ತನ್ನ ಐಷಾರಾಮಿ ಜೀವನವನ್ನ ಆನಂದಿಸಲು ಬಳಸುವ ಆರ್ಥಿಕ ಮೂಲಗಳ ಭಾಗವಾಗಿವೆ. ಈಗ ಒಡೆಯನ ರಾತ್ರಿಗಳ ಬಗ್ಗೆ ಮಾತನಾಡೋಣ. ಚೀನಾದ ಮಾಧ್ಯಮ ವರದಿಗಳ ಪ್ರಕಾರ ಕಿಮ್ ಜಾಂಗ್ ಉನ್ ಪ್ರತಿ ವರ್ಷ ಕೇವಲ ವೈನ್ ಆಮದಿಗೆ ಮಾತ್ರ $30 ಮಿಲಿಯನ್ ಖರ್ಚು ಮಾಡುತ್ತಾನೆ. ಅಂದರೆ ಭಾರತೀಯ ಕರೆನ್ಸಿಯಲ್ಲಿ ಪ್ರತಿ ವರ್ಷ 250 ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಹಣವನ್ನ ಕೇವಲ ವೈನ್ಗಾಗಿ ವ್ಯರ್ಥ ಮಾಡುತ್ತಾನೆ. ಅವನು ಯಾವ ವೈನ್ ಕುಡಿಯುತ್ತಾನೆ ಎಂಬ ಪ್ರಶ್ನೆ ಬಂದರೆ ಅವನ ರುಚಿಯು ಸಾಮಾನ್ಯ ಬ್ರಾಂಡ್ನದ್ದಲ್ಲ. ಒಂದೊಂದು ಬಾಟಲಿಯ ಬೆಲೆ 1 ಲಕ್ಷ ರೂಪಾಯಿಗಿಂತಲೂ ಹೆಚ್ಚಿರುತ್ತದೆ. ಈ ಬಾಟಲಿಗಳೇ ಪ್ರತಿ ರಾತ್ರಿ ಅವನ ಡೈನಿಂಗ್ ಟೇಬಲ್ ಮೇಲೆ ಕಾಣಿಸುತ್ತವೆ. ಊಟದ ಬಗ್ಗೆ ಮಾತನಾಡಿದರೆ ಅವನ ಆಹಾರದಲ್ಲೂ ರಾಜಕೀಯತೆ ಕಾಣುತ್ತದೆ. ಅವನಿಗೆ ವಿಶೇಷವಾಗಿ ಇಟಾಲಿಯನ್ ಖಾದ್ಯವಾದ ಪಾರ್ಮಾ ಹ್ಯಾಮ್ ಇಷ್ಟ. ಈ ಖಾದ್ಯವನ್ನ ತಯಾರಿಸಲು ಅವನ ಬಳಿ ವಿಶೇಷವಾಗಿ ಯುರೋಪಿಯನ್ ಶೆಫ್ ಇದ್ದಾನೆ. ಅವನನ್ನ ಕೇವಲ ಕಿಂಗಾಗಿ ಮಾತ್ರ ನೇಮಿಸಲಾಗಿದೆ. ರಾತ್ರಿಯ ಊಟದ ತರ್ವಾತ ಅವನ ದೈನಂದಿನ ದಿನಚರಿಯಲ್ಲಿ ಇನ್ನೊಂದು ವಿಷಯ ಸೇರಿಕೊಳ್ಳುತ್ತದೆ, ಸ್ವಲ್ಪ ನಡಿಗೆ ಮತ್ತು ಸಿಗರೇಟ್. ಅವನ ಸಿಗರೇಟ್ನಲ್ಲೂ ಒಂದು ವಿಶೇಷತೆ ಇದೆ. ಒಂದು ಬಾಕ್ಸ್ ಸಿಗರೇಟ್ನ ಬೆಲೆ ಸಾಮಾನ್ಯ ಉತ್ತರ ಕೊರಿಯಾದ ವ್ಯಕ್ತಿಯ 1 ತಿಂಗಳ ಆದಾಯಕ್ಕಿಂತಲೂ ಹೆಚ್ಚಿರುತ್ತದೆ. ಪ್ರಪಂಚವೇ ನಿದ್ರೆಗೆ ಸಿದ್ಧವಾಗುವಾಗ, ರಾತ್ರಿ ಇನ್ನಷ್ಟು ಕತ್ತಲಾಗುವಾಗ ಕಿಮ್ ಜಾಂಗ್ ಉನ್ನ ದೈನಂದಿನ ದಿನಚರಿಯ ಕೊನೆಯ ಹಂತ ಶುರುವಾಗುತ್ತದೆ, ನಿದ್ರೆ. ಆದರೆ ಆ ನಿದ್ರೆ ಸಾಮಾನ್ಯ ವ್ಯಕ್ತಿಯ ನಿದ್ರೆಯಂತಿರುವುದಿಲ್ಲ. ನಡಿಗೆಯಿಂದ ಹಿಂತಿರುಗಿದ ತಕ್ಷಣ ಸುಂದರವಾಗಿ ಅಲಂಕರಿಸಲಾದ ತನ್ನ ವೈಯಕ್ತಿಕ ಕೋಣೆಗೆ ಹೋಗುತ್ತಾನೆ. ಅಲ್ಲಿ
ಆ ದಿನಕ್ಕೆ ಆಯ್ಕೆ ಮಾಡಿಕೊಂಡ ಹುಡುಗಿಯರು ಅವನಿಗಾಗಿ ಕಾಯುತ್ತಿರುತ್ತಾರೆ. ಕಿಮ್ ಜಾಂಗ್ ಉನ್ಗೆ ಮದುವೆಯಾಗಿದೆ. ಇದು ಈಗ ರಹಸ್ಯವೇನಲ್ಲ. ಅವನಿಗೆ ರಿ ಸಾಲ್ಜು ಎಂಬ ಪತ್ನಿಯಿದ್ದಾಳೆ ಮತ್ತು ಅವರಿಗೆ 2 ಮಕ್ಕಳು ಇದ್ದಾರೆ. ಆದರೂ ಅವನು ತನ್ನ ಕುಟುಂಬದ ಜೊತೆ ಕಳೆಯುವ ಸಮಯಕ್ಕಿಂತ ತನ್ನ ವೈಯಕ್ತಿಕ ಆನಂದಕ್ಕೆ ಹೆಚ್ಚಿನ ಮೌಲ್ಯ ನೀಡುತ್ತಾನೆ. ವೈದ್ಯರು ಅವನಿಗೆ ಸಿಗರೇಟ್ಗೆ ದೂರವಿರಲು ಸಲಹೆ ನೀಡಿದ್ದಾರೆ ಎಂಬ ಸುದ್ದಿ ಉತ್ತರ ಕೊರಿಯಾದ ಮಾಧ್ಯಮಗಳಲ್ಲಿ ಬಂದಿತ್ತು. ಆದರೆ ಒಬ್ಬ ಒಡೆಯನಿರುವಾಗ ವೈದ್ಯರ ಸಲಹೆಯನ್ನ ಯಾಕೆ ಪಾಲಿಸಬೇಕು? ಈ ಚಟವನ್ನ ಬಿಡಲಾರೆ ಎಂದು ತನಗಿಷ್ಟವಾದದ್ದನ್ನ ಮಾಡುತ್ತಾನೆ. ಈಗ ನಿಮಗೊಂದು ಪ್ರಶ್ನೆ. ಕಿಮ್ ಜಾಂಗ್ ಉನ್ನಂತಹ ಜೀವನವನ್ನ ಗಳಿಸುವ ಅವಕಾಶ ನಿಮಗೆ ಸಿಕ್ಕರೆ ನೀವು ಹೌದು ಎನ್ನುತ್ತೀರಾ ಅಥವಾ ಖಂಡಿತವಾಗಿಯೂ ಇಲ್ಲ ಎನ್ನುತ್ತೀರಾ? ದಯವಿಟ್ಟು ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ. ಆದರೆ ಉತ್ತರಿಸುವ ಮುನ್ನ ಒಂದು ಕ್ಷಣ ತಡೆದು ಆ ದೇಶದ ಬಗ್ಗೆ ಯೋಚಿಸಿ. ಅಲ್ಲಿನ ಜನರು ಈ ಒಡೆಯನ ಕೆಳಗೆ ಪ್ರತಿದಿನ ಹಿಂಸೆಗೊಳಗಾಗುತ್ತಿದ್ದಾರೆ. ಆಹಾರಕ್ಕಾಗಿ ಹಂಬಲಿಸುತ್ತಿದ್ದಾರೆ. ಒಂದು ಹೊತ್ತಿನ ಊಟಕ್ಕಾಗಿ ಕಾಯುತ್ತಿದ್ದಾರೆ. ಅಲ್ಲಿನ ಆಸ್ಪತ್ರೆಗಳಲ್ಲಿ ಔಷಧಿಗಳಿಲ್ಲ. ಮನೆಗಳಲ್ಲಿ ಆಶೆಯಿಲ್ಲ. ಈಗ ಯೋಚಿಸಿ, ಇದು ಕೇವಲ ಒಡೆತನವಷ್ಟೇ ಅಲ್ಲ, ಮಾನವೀಯತೆಗೆ ವಿರುದ್ಧವಾದ ಅತಿ ದೊಡ್ಡ ಅಪರಾಧವಲ್ಲವೇ? ಈ ಬಗ್ಗೆ ನಿಮಗೇನನಿಸಿತು? ಕಾಮೆಂಟ್ಗಳಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಲೈಕ್ ಮತ್ತು ಶೇರ್ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತು ವೀಕ್ಷಿಸಿದ್ದಕ್ಕೆ ಧನ್ಯವಾದ.